ಬುಷೆಹರ್ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಅಣುಶಕ್ತಿ ಘಟಕದ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಸ್ಫೋಟಕ ಆತಂಕಕಾರಿ ಮಾಹಿತಿ ಹೊರಗೆ ಬಂದಿದೆ. ಐಎಇಎ ಕೊಟ್ಟಿರುವಂತಹ ಮಾಹಿತಿ ಸ್ಫೋಟಕ ಆತಂಕಕಾರಿಯಾದಂತಹ ಮಾಹಿತಿಯನ್ನ ಹೊರಗಿಡವಿದೆ. ಐಎಇಎ ಬುಷೆಹರ್ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ಅಣುಶಕ್ತಿ ಘಟಕದ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಬುಷೆಹರ್ ಪ್ರಾಂತ್ಯದ ಒಂದು ಕಟ್ಟಡದ ಮೇಲೆ ಹಾನಿಯಾಗಿದೆ. ಆದರೆ ಅದೃಷ್ಟವಶಾತ್ ವಿಕಿರಣ ಸೋರಿಕೆ ಇಲ್ಲ. ಸದ್ಯ ಇರಾನ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏಕೈಕ ಅಣು ಪ್ಲಾಂಟ್ ಇದೇ ಆಗಿದೆ. ಬುಷೆಹರ್ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ದಾಳಿ ಮಾಡಿರುವಂತಹ ವಿಚಾರಕ್ಕೆ ಐಎಇಎ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಇರಾನ್ ಅಣುಶಕ್ತಿ ಘಟಕದ ಮೇಲೆ ಅಮೆರಿಕ ಮಾಡಿರುವಂತಹ ದಾಳಿ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದೆ. ಸ್ಫೋಟಕ ಆತಂಕಕಾರಿ ಮಾಹಿತಿಯನ್ನ ಹೊರಗಿಡಿರುವಂತಹ ಐಎಇಎ ಇತ್ತೀಚಿನ ದಿನಗಳಲ್ಲಿ 4ನೇ ಬಾರಿ ಟಾರ್ಗೆಟ್ ಮಾಡಿರುವಂಥದ್ದು. ಬುಷೆಹರ್ ಪ್ರಾಂತ್ಯದ ಒಂದು ಕಟ್ಟಡಕ್ಕೆ ಹಾನಿಯಾಗಿದೆ ಅಂತ. ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಅದೃಷ್ಟವಶಾತ್. ಸದ್ಯ ಇರಾನ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏಕೈಕ ಅಣು ಪ್ಲಾಂಟ್ ಇದೆ. ಇಲ್ಲೂ ಕೂಡ ದಾಳಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಫೋಟಕ ಆತಂಕಕಾರಿ ಮಾಹಿತಿಯನ್ನು ಹೊರಗಿಡವಿದೆ ಐಎಇಎ. ಇದೀಗ 4ನೇ ಬಾರಿ ಟಾರ್ಗೆಟ್ ಮಾಡಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ 4th ಟೈಮ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಓರ್ವ ಸಿಬ್ಬಂದಿ ಕೂಡ ಬಲೆಯಾಗಿದ್ದಾರೆ. ಅದರ ಅದೃಷ್ಟವಶಾತ್ ವಿಕಿರಣ ಸೋರಿಕೆ ಆಗಿಲ್ಲ. ಸದ್ಯ ಇರಾನ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏಕೈಕ ಅಣು ಪ್ಲಾಂಟ್ ಇದೇ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಪ್ಲಾಂಟ್ ಮೇಲೆ ದಾಳಿಯನ್ನ ಮಾಡಿರುವಂತಹ ವಿಚಾರವಾಗಿ ಫೈನಲ್ ಆಗಿ ಉಳ್ಕೊಂಡಿರುವಂತಹ ಒಂದೇ ಒಂದು ಪ್ಲಾಂಟ್ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಇಲ್ಲೂ ಕೂಡ ದಾಳಿಯನ್ನು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವಂಥದ್ದು. ಸ್ಫೋಟಕ ಆತಂಕಕಾರಿ ಮಾಹಿತಿಯನ್ನು ಇದೀಗ ಐಎಇಎ ಬಿಚ್ಚಿಟ್ಟಿದೆ. ಓರ್ವ ಸಿಬ್ಬಂದಿ ಕೂಡ ಬಲಿಯಾಗಿದ್ದಾರೆ ಈ ಒಂದು ದಾಳಿಯಲ್ಲಿ. ಸೊ ಯುದ್ಧ ಕಂಟಿನ್ಯೂ ಆಗ್ತಾನೆ ಇದೆ. ಒಬ್ಬರ ಮೇಲೊಬ್ಬರು ಪ್ರತೀಕಾರವನ್ನು ತೀರಿಸ್ಕೊಳ್ತಾನೆ ಇದ್ದಾರೆ. ಸೊ ಇವತ್ತು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆಯೋ ಹೊರತು ತಾ ಮುಂದು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲೇ ಕ್ಷಿಪಣಿಗಳ ಗೌಡನ್ಗಳಾಗಿರ್ಬೋದು, ರಾಕೆಟ್ಗಳ ಗೌಡನ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಉಡಿಸಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಘನಘೋರ ಯುದ್ಧ ಮುಂದುವರಿತಾ ಇರೋದ್ರಿಂದ ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳಿಗೆ ತೈಲ ಬಿಕ್ಕಟ್ಟು, ಗ್ಯಾಸ್ನ ಅಭಾವ ಉಂಟಾಗ್ತಾ ಇದೆ. ಇನ್ನು ನಾಳೆಯಿಂದ ಕೂಡ ಸಿಮೆಂಟ್ಗೂ ಕೂಡ ಬೆಲೆ ಏರಿಕೆ ಆಗುತ್ತೆ, ಅಲ್ಲೂ ಕೂಡ ಸಮಸ್ಯೆಗಳಾಗತ್ತೆ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿತ್ತು. ಅದರ ಜೊತೆಗೆ ಬೆಳ್ಳಿ ಬಂಗಾರದ ಬೆಲೆ ಕೂಡ ಸಿಕ್ಕಾಪಟ್ಟೆ ಕ್ರಾಶ್ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಯುದ್ಧದ ಎಫೆಕ್ಟ್ನಿಂದಾಗಿ ಆಗ್ತಾ ಇರುವಂಥದ್ದು. ಸೊ ಬುಷೆಹರ್ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಇದೀಗ ದಾಳಿಗೆ 4ನೇ ಬಾರಿ ಪ್ರಯತ್ನಿಸಿರುವಂಥದ್ದು. ಇರಾನ್ ಅಣುಶಕ್ತಿ ಘಟಕದ ಮೇಲೆಗೆ ಅಮೆರಿಕ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಇರಾನ್. ಸ್ಫೋಟಕ ಆತಂಕಕಾರಿಯಾದಂತಹ ಮಾಹಿತಿಯನ್ನು ಹೊರಬಿಚ್ಚಿಟ್ಟಿರುವಂಥದ್ದು ಐಎಇಎ. ಅಮೆರಿಕ ಕ್ಷಿಪಣಿ ದಾಳಿಯಲ್ಲಿ ಓರ್ವ ಸಿಬ್ಬಂದಿ ಕೂಡ ಬಲಿಯಾಗಿದ್ದಾರೆ. 4